ಜೈಂಟ್ಸ್ ಗ್ರೂಪ್ ಆಫ್ ಮುನವಳ್ಳಿ ವತಿಯಿಂದ ಮೊಬೈಲ್ ವರವೋ ಶಾಪವೋ ನಿಬಂಧ ಸ್ಪರ್ಧೆಯ ಕಾರ್ಯಕ್ರಮವು ಎಚ್ಬಿಎಸ್ ಗಾಂಧಿನಗರ ಶಾಲೆಯಲ್ಲಿ ಆಯೋಜನೆಗೆ ಮಾಡಲಾಗಿತ್ತು. ಅಧ್ಯಕ್ಷತೆ ಶ್ರೀ ಭುಜಂಗರಾವ್, ನಿಗಮ್ ಉಪಾಧ್ಯಕ್ಷರು ಆದ ಶ್ರೀ ಉಮೇಶ್ ಬಾಳಿ, ಹೋಟೆಲ್ ಉದ್ಯಮಿ ಉದಯ್ ಶೆಟ್ಟಿ, ಪ್ರಧಾನ ಗುರುಮಾತೆಯರು ಆದ ಶ್ರೀಮತಿ ಎಚ್ಎಸ್ ಮಾನ್ಯರ ಗುರುಗಳು ಆದ ಶ್ರೀ ವೀರಣ್ಣ ಕೋಳಕ್ಕೆ, ಡಾಕ್ಟರ್ ಅಷ್ಟಗಿ ಮಠ ಸಂಜಯ ತುಳಜನವರ್, ಸಮಾಜ ಸೇವಕ ಬಾಳು ಹೊಸ್ಮನಿ, ರೈತ ಹೋರಾಟಗಾರ ಶಿವಾನಂದ ಮೇಟಿ ಹಾಗೂ ಆರ್ವೈ ಶಾನುಭೋಗ, ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು. ಹಾಗೂ ಪ್ರಥಮ ಕುಮಾರಿ ಮಿಸ್ಬಾ ಯರಗಟ್ಟಿ, ದ್ವಿತೀಯ ಭಾರತಿ ಬೆಹರೆ, ತೃತೀಯ ಲಕ್ಷ್ಮೀ ಗೌಡಪ್ಪ ಗೋಳ ಬಹುಮಾನ ಪಡೆದಿದ್ದಾರೆ. ಉತ್ಸಾಹದಿಂದ ಎಲ್ಲ ಕಾರ್ಯಕ್ರಮದಲ್ಲಿ ಅವರ ಪ್ರೇರಣೆಯಿಂದ ಅವೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರ ಒಂದು ಉತ್ಸಾಹ ನಮಗೆಲ್ಲ ಭಾರತ್ ಮಾತಾ ಕಿ. ಮಕ್ಕಳಲ್ಲಿ ವಿಷಯಗಳು ಹೆಚ್ಚು ಹೆಚ್ಚು ತಿಳ್ಕೊಳ್ಳುವಂತ ಆಸಕ್ತಿ ಇರಬೇಕು. ಸೊ ಇವತ್ತು ನಿಮಗೊಂದು ವಿಷಯ ಕೊಟ್ಟಿದ್ದಾರೆ, ಮೊಬೈಲ್ ಚಲೋನೋ ಕೆಟ್ಟೋ, ಮೊಬೈಲ್ ಉಪಯೋಗ ಆಕೈತೋ ಏನು ಕೆಡಿಸ್ತೈತೋ, ಮೊಬೈಲ್ನಿಂದ ನಾವು ಏನಾದರೂ ನಮ್ಮ ಜೀವನದೊಳಗೆ ಒಳ್ಳೆಯದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಐತೋ ಅಥವಾ ನಮ್ಮನ್ನ ಅಡ್ಡದಾರಿ ಹಿಡಿಸ್ತೈತೋ. ಸೊ ಅಂದರೆ ಯಾವುದಕ್ಕಾದರೂ ಜಗತ್ತಿನೊಳಗೆ ಒಂದು ಪಾಸಿಟಿವ್, ಒಂದು ನೆಗೆಟಿವ್, ಒಂದು ಅಡ್ವಾಂಟೇಜ್, ಒಂದು ಡಿಸ್ಅಡ್ವಾಂಟೇಜ್ ಈ ಥರ ಇದ್ದೇ ಇರ್ತದೆ. ಒಂದು ಬೇಕಾಗಿತ್ತು ಅಂದರೆ ಅದಕ್ಕೆ ಮತ್ತೊಂದು ಏನಾರ ಬೇಡಾಗೆ ಬಿಟ್ಟಿರ್ತದೆ. ಸೊ ಅದರೊಳಗಡೆ ಹೆಚ್ಚು ಉಪಯೋಗ ಐತೋ ಅಥವಾ ಕೆಟ್ಟೈತೋ ಇದು ಗಮನಿಸಬೇಕಾದಂಥ ವಿಷಯ. ಅದರೊಳಗೆ ಪ್ರಸ್ತುತದೊಳಗೆ ಇವತ್ತು ಮೊಬೈಲ್ ಅಂದರೆ ಹೆಂಗಾಗಿದಾವಂದ್ರೆ ನಮ್ಮ ಬಾಡಿ ಒಳಗೆ ಬ್ಲಡ್, ಹಾರ್ಟ್ ಹೆಂಗೆ ಕಂಪಲ್ಸರಿ ಬೇಕಲ್ಲ, ಸೊ ಹಂಗೆ ನಮಗೆ ಮೊಬೈಲ್ ಬೇಕಾಗಿದೆ. ಇವತ್ತು ಬೇಕಾದ್ರೆ ಊಟ ಬಿಟ್ಟಿರ್ತೇವೆ, ಬೇಕಾದ್ರೆ ಹೆಂಡತಿ ಬಿಟ್ಟಿರ್ತೇವೆ, ಬೇಕಾದ್ರೆ ಮಕ್ಕಳು ಬಿಟ್ಟಿರ್ತೇವೆ, ನಾವು ಯಾರನ್ನ ಬಿಟ್ಟಿರೋದಲ್ಲ ಇವತ್ತು? ಎಸ್, ಮೊಬೈಲ್ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಾವು ಅದ್ರೊಳಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಈಗ ನಮ್ಮ ದೇಹದೊಳಗೆ ಇವು ಕೈಗಳು ಯಾವ ಥರ, ನಮ್ಮ ಕೈ ಇಲ್ಲದ ನಡೆಯೋದಿಲ್ಲ, ಕಣ್ಣಿಲ್ಲದ ನಡೆಯೋದಿಲ್ಲ, ಇವತ್ತು ಬಾಯಿ ಇಲ್ಲದ ನಡೆಯೋದಿಲ್ಲ, ಹೊಟ್ಟಿಲ್ಲದ ನಡೆಯೋ ಹಂಗೆ ಅದಕ್ಕಿಂತ ಹೆಚ್ಚಾಗೈತೆ ಅದು ಮೊಬೈಲ್. ಸೊ ಹೀಗಾಗಿ ಮೊಬೈಲು ಯಾಕೆ ಹೆಚ್ಚಾಗಿದೆ ಅಂದ್ರೆ ಅದ್ರೊಳಗೆ ಅನುಕೂಲತೆಗಳನ್ನು ಜಾಸ್ತಿ ಆಗ್ತಾ ಇದೆ. ನೋಡಿ, ಮೊದಲು ನಾವು ಮೊಬೈಲ್ ಇಲ್ಲದಾಗ ಮೊಬೈಲ್ ಬರ್ತೈತಂದ್ರೆ ಕನಸಿನಾಗೂ ನಾವು ನೆನೆಸಿರ್ಲಿಲ್ಲ. 99, 97, 98ನೇ ಇಸ್ವಿ ಒಳಗೆ ಮೊಬೈಲ್ ಬಂತು. ಮೊಬೈಲು ಬರೇ ಕ್ಯಾಪಿಟಲ್ ಸಿಟಿ ಡಿಲ್ಲಿ, ಮುಂಬೈ, ಕಲ್ಕತ್ತಾ, ಬೆಂಗಳೂರು ಅಷ್ಟೇ ಸ್ಟಾರ್ಟ್ ಆಯ್ತು ಸ್ಟಾರ್ಟಿಂಗ್. ಸೊ ಅದಾದ್ಮೇಲೆ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ತಾಲೂಕು, ಹಂಗೆ ಹಳ್ಳಿ ಎಲ್ಲ ಕಡೆ ಎಂಟೇನಾ ಕುಂಡಿಸಿ ನೆಟ್ವರ್ಕ್ ಸ್ಟಾರ್ಟ್ ಆಯ್ತು. ಸೊ ಇವತ್ತು ಇಡೀ ಜಗತ್ತಿನಾದ್ಯಂತ ಸಂಪರ್ಕವನ್ನು ಇಡೀ ಜಗತ್ತನ್ನ ನಾವು ಒಂದಂತೇವಲ್ಲ, ನಮ್ಮ ಇಡೀ ಜಗತ್ತನ್ನ ಬರೀ ಕೈ ಬೆರಳೊಳಗೆ ನೋಡ್ಬೋದು ಅಂತ. ಅದೇನಂದ್ರೆ ನಮ್ಮ ಈ ಮೊಬೈಲ್ ಒಳಗೆ ಎಲ್ಲ ವ್ಯವಸ್ಥೆ ಇದೆ. ಆದರೆ ಅದನ್ನ ದುರುಪಯೋಗ ನಾವು ಮಾಡ್ಕೋಬಾರ್ದು. ಈಗ ನಾವು ನೋಡ್ತಾ ಸ್ಪೋರ್ಟ್ಸ್ ನೋಡ್ಬೋದು ಅಥವಾ ಅಭ್ಯಾಸ ನೋಡ್ಬೋದು. ಇವತ್ತು ಮತ್ತೊಂದು ಚಲೋ ನೋಡಿ ನೈತಿಕ ಮೊರಾಲಿಟಿ ನೋಡ್ಬೋದು. ಆದರೆ ನಾವು ಕೆಟ್ಟದನ್ನು ಸಹಿತ ನೋಡ್ಕೊಂಡು ಕೂರ್ತೀವಿ ಅಂದ್ರೆ ಅದು ನಮ್ಮ ತಪ್ಪಾಗ್ತದೆ. ಮೊಬೈಲ್ ತಪ್ಪಲ್ಲ ಅದು. ಮೊಬೈಲ್ನಲ್ಲಿ ನಾವು ನೋಡುವಂಥವ್ರ ಭಾವನೆ, ನಾವು ಕೆಟ್ಟವನೋ ಚಲೋನೋ ಅಷ್ಟೇ ನಾವು ಸ್ವೀಕಾರ ಮಾಡಬೇಕು. ಈಗ ನೀವು ಟಿವಿ ಮುಂದೆ ಕುಂತಿರ್ತೀರಿ, ನೀವು ಡಿಸ್ಕವರಿ ಚಾನಲ್ ಹಚ್ಚಿ ನೋಡ್ರಿ, ನೀವು ಕ್ರಿಕೆಟ್ ಸ್ಪೋರ್ಟ್ಸ್ ಹಚ್ಚಿ ನೋಡ್ರಿ, ನೀವು ಒಳ್ಳೆ ನ್ಯೂಸ್ ಹಚ್ಚಿ ನೋಡ್ರಿ. ಅದನ್ನ ಬಿಟ್ಟು ನೀವು ಏನೇನೋ ಹೊಲಸು ಇಂಥವು ಚಾನಲ್ಸ್ಗಳು ಸ್ಟಾರ್ಟ್ ಮಾಡಿ ನೋಡ್ಕೊಂತ ಕುಂತ್ರೆ ನಿಮ್ಮ ಮನಸ್ಸು ಕೆಟ್ಟ ಇವತ್ತಿನ ದಿವಸ ಜೈಂಟ್ಸ್ ಗ್ರೂಪ್ ಒಂದು ಉತ್ತಮ ಸಂಸ್ಥೆಯಾಗಿ ಉತ್ತಮ ಒಂದು ಕಾರ್ಯವನ್ನು ನಿರ್ವಹಿಸುತ್ತದೆ. ನಿನ್ನೆ ದಿನ ನಾವೆಲ್ಲ ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಆ ಒಂದು ಕಾರ್ಯಕ್ರಮದ ಜೊತೆಗೆ ಹಿಂದಿನ ದಿನ ಬಂಡಾರಹಳ್ಳಿಯ ಅತಿಥಿ ಶಿಕ್ಷಕರಿಗೆ ಇದುವರೆಗೆ ವೇತನ ಆಗಿಲ್ಲ ಅಂತೇಳಿ ನಮ್ಮ ಅಧ್ಯಕ್ಷರು ವಸ್ತ್ರಗಳನ್ನು ಹಾಗೂ ಬಟ್ಟೆಗಳನ್ನು ನೀಡಿದ್ದಾರೆ. ಅದೇ ತೆರನಾಗಿ ಅದರ ಹಿಂದಿನ ದಿವಸ ಗ್ರಂಥಾಲಯಕ್ಕೆ ಗ್ರಂಥಗಳನ್ನು ದೇಣಿಗೆ ನೀಡುವುದರ ಮೂಲಕ ನಮ್ಮ ಜೈಂಟ್ಸ್ ಸಪ್ತಾಹವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಅದೇ ತೆರನಾಗಿ ಮಕ್ಕಳಿಗೆ ನೃತ್ಯ ಕಾರ್ಯಕ್ರಮ, ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ, ರೈತರಿಗೆ ಕಬ್ಬಿನ ಬೆಳೆ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ನಮ್ಮ ಜೈಂಟ್ಸ್ ಗ್ರೂಪ್ ಉತ್ತಮವಾದಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದೆ, ಸಮಾಜಮುಖಿಯಾಗಿ ನಡೀತಾ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಇಟ್ಟಿದ್ದು ನಮಗೆಲ್ಲ ಬಹಳ ಉತ್ತಮವಾಯಿತು. ನಮ್ಮ ಶಾಲಾ ಮಕ್ಕಳಿಗೂ ಮೊಬೈಲ್ ಬಳಕೆ ವರವೋ ಶಾಪೋ ಎಂಬುದರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಅನಿಸ್ತಾರೆ. ಯಾಕಂದ್ರೆ ಮೊಬೈಲ ಚಲೋನೂ ಹೌದು,
ಕೆಟ್ಟನೂ ಹೌದು. ಲಾಸ್ಟ್ ಮೊಬೈಲ್ ಬಳಕೆ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಮಾತು ಹೇಳಿದ್ರೆ, ಅತಿಯಾದರೆ ಅಮೃತವು ವಿಷ. ಒಂದು ಸ್ಟೇಟ್ಮೆಂಟ್ ಭಾಳ ಚಂದ ಇರ್ತದೆ. ಅಂತ ಒಂದು ಸ್ಟೇಟ್ಮೆಂಟ್ ಹಾಕೋದ್ರ ಮೂಲಕ ಈ ಮೊಬೈಲ್ ಬಳಕೆ ಬಗ್ಗೆ ಚೆನ್ನಾಗಿ ಪ್ರಬಂಧವನ್ನು ನೀವೆಲ್ಲ ಇರ್ತೀರಿ. ನಿಮಗೆಲ್ಲ ಈ ಕಾರ್ಯಕ್ರಮದ ನಂತರ ಬಹುಮಾನವನ್ನು ವಿತರಣೆ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿ